ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. ಪರಿಶಿಷ್ಟ ಭೂಮಿಯನ್ನೇ ಕಸಿದುಕೊಳ್ಳಲು ಮುಂದಾದ ಸರ್ಕಾರ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹೊನವಲಹಳ್ಳಿ ಹೋಬಳಿ ವ್ಯಾಪ್ತಿಯ ಮರಿಸಿದ್ದಯ್ಯನ ಪಾಳ್ಯ ಗ್ರಾಮದಲ್ಲಿ ಸರ್ವೆ ನಂಬರ್ 52ರಲ್ಲಿ ದಲಿತ ಕುಟುಂಬಗಳು ಸುಮಾರು 70 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರುತ್ತಿದ್ದ ಭೂಮಿಯನ್ನ ಇವಾಗ ಸರ್ಕಾರ ಹೇಳುತ್ತಿದೆ ನಾವು ಈ ಜಾಗ ಕೊಡುವುದಿಲ್ಲ ಎಂದು. ಕಾರಣ ಗ್ರಾಮದಲ್ಲಿ ಸ್ಮಶಾನ ಇಲ್ಲ. ಸ್ಮಶಾನ ನಿರ್ಮಾಣ ಮಾಡುವುದಕ್ಕೆ ದಲಿತರು ಸಾಗುವಳಿ ಮಾಡುತ್ತಿರುವ ಭೂಮಿಯನ್ನೇ ಹುಡುಕಿ ಸರ್ಕಾರ ಆಯ್ಕೆ ಮಾಡಲಾಗಿದೆ ಎಂದು ಹೇಳುತ್ತಾರೆ. ಇದರಿಂದ ದಲಿತರಿಗೆ ಅನ್ಯಾಯವಾಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಗ್ರೇಡ್ 2 ತಹಶೀಲ್ದಾರರು ಆದ ಜಗನ್ನಾಥ್ ಅವರ ಗಮನ ಹರಿಸದಿದ್ದರೆ ಇದೇ ತಾಲೂಕು ಕಚೇರಿ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ ಎಂದು ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷರಾದ ಶಂಕರ್ ರಾಮಲಿಂಗಯ್ಯ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ನಾಗತಿಹಳ್ಳಿ ಕೃಷ್ಣಮೂರ್ತಿ, ಜಿಲ್ಲಾ ಮುಖಂಡ ಶೆಟ್ಟಿಹಳ್ಳಿ ಕಲ್ಲೇಶ್ ವಿ, ಅಧ್ಯಕ್ಷ ಅಶೋಕ್ ಗೌಡನ್ಕಟ್ಟಿ, ಭೀಮಸೇನೆ ಅಧ್ಯಕ್ಷ ಮಂಜುನಾಥ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ, ಸ್ಥಾಪಿತ ತಾಲೂಕಾ ಅಧ್ಯಕ್ಷ ಟಿ ರಾಜು, ಯುವ ಮುಖಂಡ ಗುರುಗದಹಳ್ಳಿ ಮಂಜು, ತಾಲೂಕು ಸಂಚಾಲಕ ಹರ್ಚನಹಳ್ಳಿ ಮಂಜು, ಲಕ್ಷ್ಮಯ್ಯ ಸೇರಿದಂತೆ ಪ್ರಮುಖ ಮುಖಂಡರು ಹಾಜರಿದ್ದರು. ಈ ದಿನ ನಾವು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕಚೇರಿ ಮುಂಭಾಗ ನಾವು ಕರ್ನಾಟಕ ಭೀಮಸೇನೆ ಮತ್ತು ತಿಪಟೂರು ತಾಲೂಕು ದಲಿತ ಪರ ಸಂಘಟನೆಗಳ ಎಲ್ಲ ನಾಯಕರುಗಳು ಸಹ ಇವತ್ತು ನಮ್ಮ ಮುಂದೆ ದೊಡ್ಡ ನಾಯಕರು ಇದ್ದಾರೆ. ಸೊ ಕಾರಣ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತಿಪಟೂರು ತಾಲೂಕಿನ ಒಂದು ಹೊನ್ನಹಳ್ಳಿ ಹೋಬಳಿ ಗೌಡನ ಕಟ್ಟೆ ಒಂದು ಮರಿಸಿದ್ದಯ್ಯನ ಪಳ್ಳಿಯದ ಒಂದು ಸರ್ವೆ ನಂಬರ್ 52ರಲ್ಲಿ ಸುಮಾರು ನಮ್ಮ ದಲಿತರು 70 ವರ್ಷದಿಂದ ಒಂದು ಸಾಗುವಳಿ ಮಾಡ್ಕೊಂಡ್ ಬಂತಾ ಇರ್ತಾರೆ ಮತ್ತೆ ಅದ್ಭಸ್ತಿರ್ತಾರೆ. ಇವಾಗ ಸರ್ಕಾರ ತಹಸೀಲ್ದಾರ್ ಗಮನಕ್ಕಿದೆ. ಸರ್ಕಾರ ಹೇಳುತ್ತೆ ನಾವು ಯಾವುದೇ ಕಾರಣಕ್ಕೂ ಇವಾಗ ಏನ್ ದಲಿತರ ಭೂಮಿನ ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದಾರೆ. ಕಾರಣ ಅಲ್ಲಿರುವಂತಹ ನಾವು ಸ್ಮಶಾನ ಒಂದು ನಿರ್ಮಾಣ ಮಾಡಬೇಕು, ಗ್ರಾಮಗಳಿಗೆ ಸ್ಮಶಾನ ಇಲ್ಲ ಅಂತ ಹೇಳ್ತಾ ಇದಾರೆ. ಸ್ಮಶಾನ ನಿರ್ಮಾಣ ಮಾಡೋದಕ್ಕೆ ನಾವು ದಲಿತರು ಸಾಗುವಳಿ ಮಾಡ್ಕೊಂಡ್ಬಂದಿರುವಂತಹ ಜಾಗಗಳನ್ನ ಹುಡುಕಿ ಅದನ್ನ ತಗೊಂಡು ಸರ್ಕಾರ ಮುಟ್ಟುಗೋಲು ಹಾಕೊಂಡು ಅವ್ರಿಗೆ ಅನ್ಯಾಯ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ತಹಸೀಲ್ದಾರ್ ಗಮನಕ್ಕೂ ತಂದಿದ್ದೇವೆ, ಎಸಿ ಗಮನಕ್ಕೂ ನಾವು ತಂದಿದ್ದೇವೆ. ಇದೇನಾದ್ರು ಸರ್ಕಾರ ಗಮನಕ್ಕೆ ಹರಿಸ್ಕೊಂಡಿಲ್ಲ ಅಂತಂದ್ರೆ ಇದೇ ತಾಲೂಕು ಕಚೇರಿ ಮುಂಭಾಗ ಕರ್ನಾಟಕ ಭೀಮಸೇನೆ ಮತ್ತು ಇಲ್ಲಿರುವಂತಹ ಎಲ್ಲ ಸಂಘಟನೆಗಳು ಸೇರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂತೇವೆ. ಸೊ ನಿನ್ನೆ ದಿವಸ ಅಲ್ಲಿ ಏಕಾಏಕಿ JCP ಬಿಟ್ಟು ಕ್ಲೀನ್ ಮಾಡೋ ಸಂದರ್ಭದಲ್ಲಿ ನಮ್ಮವ್ರಿಗೆ ತಡೆ ಹಾಕಿದ ಸಂದರ್ಭದಲ್ಲಿ ನಮ್ಮವ್ರಿಗೆ ತುಂಬಾ ಕಿರುಕುಳ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂಗೆ ನಾವು ದೂರು ಸಹ ನಾವು ದಾಖಲೆ ಮಾಡ್ತೇವೆ. ಇಲ್ಲಿರುವಂತಹ ನಾಯಕರಿದ್ದಾರೆ, ದಯವಿಟ್ಟು ಯಾವುದೇ ಅನಾನುಕೂಲ ಆಗದಂತ ರೀತಿಯಲ್ಲಿ ತಹಸೀಲ್ದಾರ್ ಅವರಿಗೂ ನಮ್ಗೆ ಮನವಿಗೆ ಸ್ಪಂದಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇದ್ದಂತಹ ಉಗ್ರವಾದ ಹೋರಾಟ ಮಾಡುವುದಾಗಿ ಈ ಮೂಲಕ ನಾವು ಎಚ್ಚರಿಕೆ ನೀಡುತ್ತೇವೆ.